ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗ್ ಅನ್ನೋಕ್ಕಿಂತ ಇವತ್ತು ಒಂದು ಏನಾಗ್ಬಿಡುತ್ತೆ ಅಂದರೆ ಇವತ್ತೇ ಆ್ಯಕ್ಚುಲಿ ಬೆಳಗ್ಗಿಂದನೂ ವ್ಲಾಗ್ ಮಾಡಿದೆ. ಆ್ಯಕ್ಚುಲಿ ನಾನು ಪ್ಯಾಕಿಂಗ್ ವಿಡಿಯೋ ಆಗಿರ್ಬೋದು, ಆಮೇಲೆ ಜ್ಯುವೆಲರಿ ತೋರಿಸ್ದೆ, ಸ್ಯಾರಿ ತೋರಿಸ್ದೆ. ಸ್ಯಾರಿನ ಲೈವಾಗಿ ತೋರಿಸಿರಲಿಲ್ಲ, ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ನಾನು ಸ್ಟಿಚಿಂಗ್ ಕೊಡಬೇಕಿತ್ತು ಸ್ಯಾರಿನ. ಅದಕ್ಕೋಸ್ಕರ ನಾನು ಕ್ಲಿಪ್ಪಿಂಗ್ ತೊಗೊಂಡು ಸ್ಯಾರಿನ ಸ್ಟಿಚಿಂಗ್ ಕೊಟ್ಟೆ. ಸೊ ಅದೆಲ್ಲ ಕ್ಲಿಪ್ಪಿಂಗ್ ನಾನು ಎಡಿಟಿಂಗ್ ಮಾಡಿ ಇಟ್ಟು ಇನ್ನೇನು ಅದು ನಾನು ಮೆಮೊರಿ ಕಾರ್ಡ್ ತೊಗೊಂಡಿದ್ದೀನಲ್ಲ, ಸೊ ಅದಕ್ಕೆ ಕಾಪಿ ಮಾಡಿ ಪೇಸ್ಟ್ ಮಾಡಿದೆ. ಸೊ ಮೆಮೊರಿ ಕಾರ್ಡ್ ಇವಾಗ ಫೋನ್ ಇದರಲ್ಲಿರೋದನ್ನ ಸ್ಟೋರೇಜಲ್ಲಿರೋದನ್ನ ಡಿಲೀಟ್ ಮಾಡಿದೆ. ಸೊ ಅದೇನಾಯಿತು ಅಂತಂದರೆ ಮತ್ತೆ ರಿಟರ್ನ್ ಬಂತು. ನಾನು ಏನು ಅಂದ್ಕೊಂಡೆ, ಅದರಲ್ಲಿರೋ ಅಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ. ನನ್ನ ಸ್ಟೋರೇಜ್ ಫುಲ್ ಅಂತ ಬರುತ್ತೆ ಅಂತ. ಸೊ ಅದು ನೋಡಿದ್ರೆ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಸೊ ಎಷ್ಟು ಬೇಜಾರಾಯಿತು ಅಂತ ಅಂದರೆ 20 ನಿಮಿಷದ ವಿಡಿಯೋ 2 ಸೆಕೆಂಡಲ್ಲಿ ಹೋಗ್ಬಿಡ್ತು. ಇಷ್ಟು ಬೇಜಾರಾಯಿತು. ಬೆಳಗ್ಗಿಂದನೂ ಪ್ಯಾಕಿಂಗ್ ಆಗಿರ್ಬೋದು, ಆಮೇಲೆ ನಾನು ಜ್ಯುವೆಲರಿ ತೋರಿಸ್ದೆ, ಸ್ಯಾರಿ ಕ್ಲಿಪ್ಪಿಂಗ್ ಹಾಕಿದ್ದೆ. ಸೊ ಅದೆಲ್ಲ ಹೋಯಿತು. ಅದು ಇವಾಗ ಮತ್ತೆ ರಿಟರ್ನ್ ಬರೋದಿಲ್ಲ. ಸೊ ಆದರೂ ನಾನು ಹೇಳ್ತೀನಲ್ಲ, ಸೊ ನಾನು ಇವತ್ತು ಮುಂದೆ ಇಟ್ಟು ಕಾಲನ್ನ ಹಿಂದೆ ತೆಗೆಯೋದಿಲ್ಲ. ಸೊ ಮತ್ತೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ಅಂತೂ ಆಲ್ರೆಡಿ ಆಗಿ ಅಲ್ಲಿ ಫುಲ್ ಸುಟ್ಕೇಸ್ ತುಂಬಿಟ್ಟಿದ್ದೀನಿ. ಅದ್ರದ್ದು ವೀಡಿಯೋಸ್ ಎಲ್ಲ ಹಾಕಿದ್ದೆ ಆ್ಯಕ್ಚುಲಿ. ಆಮೇಲೆ ನನ್ನ ಜ್ಯುವೆಲರೀಸ್ ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ಎಲ್ಲ ಹೇಳಿದ್ದೆ ಫುಲ್ಲು. ಅದೆಲ್ಲ ಡಿಲೀಟ್ ಆಗೋಯಿತು. ಓಕೆ, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮತ್ತೆ ಅಂದರೆ ಮರು ಪ್ರಯತ್ನ ಮಾಡು ಅಂತ ಮತ್ತೆ ಮಾಡ್ತಾನೆ ಇರ್ತೀನಿ. ಮನ್ವಿತ್ ಮಲಗಿದ್ದಾನೆ, ಸೊ ಅದಕ್ಕೆ ಇಯರ್ಫೋನ್ ಹಾಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಅದು ಮೈಕ್ ನಂದು ಹಾಳಾಗಿಬಿಟ್ಟಿದೆ, ಅದಕ್ಕೋಸ್ಕರ. ಓಕೆ ಬನ್ನಿ, ನಾನು ಫಸ್ಟ್ ನಿಮಗೆ ನನ್ನ ಇಯರಿಂಗ್ ತೋರಿಸ್ಬಿಡ್ತೀನಿ. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಇತ್ತೀಚೆಗೆ. ನನ್ನ ಫೇವ್ರೇಟು ಫಸ್ಟಿಂದೊಂದಿದೆ, ಅದನ್ನು ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಇದು ನನ್ನ ಓಲ್ಡ್ ಫೇವ್ರೇಟ್ ಜುಮ್ಕ. ಇವಾಗಿನ ಜುಮ್ಕ ತೋರಿಸ್ತೀನಿ ನಾನು ನಿಮಗೆ ತಂದಿರೋದು. ಓಕೆ, ಈ ಜುಮ್ಕ ಬಂದುಬಿಟ್ಟು ಮೊನ್ನೆ ನಾನು ಎಲ್ಲಿ ತೊಗೊಂಡಿದ್ದು, ಏನು ಕಾಸ್ಟ್ ಎಲ್ಲ ಹೇಳ್ತೀನಿ. ಸೊ ಇದು ತೊಗೊಂಡಿದ್ದೆ, ಸಖತ್ತಾಗಿದೆ. ನನಗೆ ಈ ಥರ ಜುಮ್ಕ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಬಟ್ ತೊಗೊಳೋಕ್ಕಾಗಿರಲಿಲ್ಲ. ಈ ಥರದೇ ಗೋಲ್ಡ್ ಮಾಡಿಸ್ಕೋಬೇಕಂತ ತುಂಬಾ ಆಸೆ ಇದೆ. ನೋಡೋಣ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮಾಡಿಸ್ಕೋಬೇಕಂತ ಇದೆ, ಮಾಡಿಸ್ಕೊಳ್ತೀನಿ. ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗಲೇ ಟ್ರೆಂಡಲ್ಲಿ ಇರೋದು ಇದೇ ಜುಮ್ಕ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತೊಗೊಂಡೆ. ಸೊ ಕಾಸ್ಟ್ ಹೇಳ್ತೀನಿ. ಸ್ವಲ್ಪ ನನಗೆ ಕೂಡ ಶಾಕ್ ಆಯಿತು ಅಂತಲೇ ಹೇಳ್ಬೋದು ಈ ಕಾಸ್ಟ್ ಕೇಳಿ. ಸೊ ಆದರೂ ಚೆನ್ನಾಗಿತ್ತು ಅಂತ ಹಸ್ಬೆಂಡು ತೊಗೋ ಏನಾಗಲ್ಲ ಅಂತ ಅಂದರು, ತೊಗೊಂಡೆ. ತುಂಬ ಚೆನ್ನಾಗಿದೆ, ಗೋಲ್ಡ್ ಥರನೇ ಕಾಣುತ್ತೆ. ಸೊ ಗೋಲ್ಡ್ ಅಲ್ಲ. ಸೊ ಇದಕ್ಕೆ ರೇಟ್ ಬಂದುಬಿಟ್ಟು 1200 ಅಂತ ಹೇಳಿದರು. ಬಟ್ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಬಿಟ್ಬಿಟ್ಟು ಆಮೇಲೆ ನಾವು ಸ್ವಲ್ಪ ಬಾರ್ಗಿನ್ ಮಾಡಿದ್ದಕ್ಕೆ 1000 ರುಪೀಸಿಗೆ ಆಯಿತು. 200 ರುಪೀಸ್ ಬಿಟ್ಟರು. ಆ್ಯಕ್ಚುಲಿ 1120 ಏನೋ ಅಂದರು. ನಾವು ಬಾರ್ಗಿನ್ ಮಾಡಿಬಿಟ್ಟು 1000ಗೆ ಒಪ್ಪಿಸಿದ್ವಿ, ನಾನು ಹಸ್ಬೆಂಡು. ತುಂಬ ಚೆನ್ನಾಗಿದೆ. ಆನಂತರ ನೆಕ್ಸ್ಟು ಒಂದು ನೆಕ್ಲೆಸ್ ತೊಗೊಂಡೆ. ಇದನ್ನೆಲ್ಲ ನೀವು ಆನ್ಲೈನಲ್ಲೇ ನೋಡಿರ್ತೀರ, ಅಂದರೆ ಇವಾಗೆಲ್ಲ ಮೀಶೋ ಆಮೇಲೆ ಫ್ಲಿಪ್ಕಾರ್ಟ್ ಎಲ್ಲ ನೋಡಿರ್ತೀರ. ಸೊ ಆದರೆ ಆ ಕ್ವಾಲಿಟಿ ಇದಲ್ಲ, ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ವಾಲಿಟಿ. ಸ್ವಲ್ಪ ದಪ್ಪ ಬರುತ್ತೆ ನೋಡಿ, ಸ್ವಲ್ಪ ದಪ್ಪ ಬರುತ್ತೆ. ಓಕೆ, ಇದಕ್ಕೆ ಬಂದುಬಿಟ್ಟು ಇದೆಲ್ಲ ನೋಡಿರ್ತೀರ ನೀವು ಆಲ್ಮೋಸ್ಟ್. ಸ್ಯಾರಿಗೆಲ್ಲ ಸಖತ್ತಾಗಿ ಕಾಣುತ್ತೆ. ಸೊ ಇದನ್ನ ಎಷ್ಟು ಚೆನ್ನಾಗಿ ಹೇಳಿದ್ದೀನಿ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದ್ರ ಬಗ್ಗೆ. ಸೊ ಅದು ವಿಡಿಯೋಸ್ ಹೋಯಿತು ಅಂತ ತುಂಬ ಬೇಜಾರಾಯಿತು. ಇದಕ್ಕೆಲ್ಲ ಜಾಸ್ತಿ ಏನಿಲ್ಲ, 360 ರೂಪಾಯಿ ಇದೆ ಇದರಲ್ಲಿ. ನನಗೆ 300 ರೂಪಾಯಿ ಕೊಟ್ಟರು. ಓಕೆನಾ, ಜಾಸ್ತಿ ಏನಿಲ್ಲ. ಅಷ್ಟೊಂದು ನಾನು ಜುಮ್ಕಾಗಿ ಜಾಸ್ತಿ ಕೊಟ್ಟಿರೋದು, ಬಿಟ್ಟರೆ ಬೇರೆ ಇಲ್ಲ. ಇದಕ್ಕೆ ಚಿಕ್ಕದಾಗಿ ಒಂದು ಇಯರಿಂಗ್ಸ್ ಬಂದಿದೆ ನೆಕ್ಲೆಸ್ಗೆ, ಬಟ್ ಅದನ್ನೇನು ಸ್ಯಾರಿಗೆಲ್ಲ ವೇರ್ ಮಾಡೋವಂಥದ್ದೆಲ್ಲ ಚಿಕ್ಕದಿದೆ, ಡ್ರೆಸ್ಗೆಲ್ಲ ಹಾಕ್ಕೋಬೋದು. ನೆಕ್ಸ್ಟು ಒಂದು 4 ಥರದ್ದು ಜುಮ್ಕ ಇಟ್ಕೊಂಡಿದ್ದೀನಿ. ಅಲ್ಲಿ ಬೇಕಾಗತ್ತೆ ಡ್ರೆಸ್ ಮತ್ತು ಸ್ಯಾರಿ ಚೇಂಜ್ ಮಾಡಿದಾಗ ಹಾಕ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಮನ್ವಿತೈತಾ ಇರೋ ಮನೆ, ಒಂದು ನಿಮಿಷ ಪ್ಲೀಸ್. ಓಕೆ, ಇಷ್ಟೊಂದೆಲ್ಲ ತೊಗೊಂಡಿದ್ದೆ ನಾನು. ಆಮೇಲೆ ಸ್ಯಾರಿನ ಅಕ್ಕನ ಸ್ಯಾರಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ, ಅಂದರೆ ಅದು ಸಿಸ್ಟರಿಗೆ ತೊಗೊಂಡಿರೋದು. ಸೊ ನನ್ನ ಸ್ಯಾರಿನ ಸ್ಟಿಚಿಂಗ್ ಕೊಟ್ಟಿದ್ದೀನಿ. ನಾನಲ್ಲಿ ಉಟ್ಕೊಂಡಿರ್ತೀನಲ್ಲ ಸ್ಯಾರಿ, ಅವಾಗ ಹೇಳ್ತೀನಿ ನಿಮಗೆ. ಆ ಸ್ಯಾರಿ ರೇಟ್ ಹೇಳ್ತೀನಿ ಇವಾಗ, ಓಕೆನಾ. ನನ್ನ ಸ್ಯಾರಿಗೆ ಬಂದುಬಿಟ್ಟು 4000 ಹೇಳಿದರು. ಅದು ಡಿಸ್ಕೌಂಟ್ ಏನೋ ಇತ್ತಂತ ಅವಾಗ, ಅದೆಲ್ಲ ಕಟ್ಟಾಗಿಬಿಟ್ಟು 3200 ರೂಪಾಯಿ ಆಯಿತು ಸ್ಯಾರಿಗೆ. ತುಂಬ ಚೆನ್ನಾಗಿದೆ ಸ್ಯಾರಿ. ಸೊ ತೋರ್ಸೋಣ ಅಂದರೆ ನೋಡಿ ಯಾವ ಥರ ಆಗ್ಬಿಡುತ್ತೆ ಅಂತ. ನೆಕ್ಸ್ಟ್ ನಾನು ಉಟ್ಕೊಂಡು ಹೇಳ್ತೀನಿ ನಿಮಗೆ. ನಂತರ ಅಕ್ಕನ ಸ್ಯಾರಿಗೆ ಬಂದುಬಿಟ್ಟು 3500, ಬಟ್ ಅದನ್ನು ಡಿಸ್ಕೌಂಟ್ ಎಲ್ಲ ಕಮ್ಮಿಯಾಗಿ 3200 ಅಂತ ಅಂದರು. ಸೊ ತೊಗೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ, 2 ಸೇರೆ ತುಂಬ ಚೆನ್ನಾಗಿದೆ. ಸೊ ಹಾಗೆ ಪ್ಯಾಕಿಂಗ್ ವಿಡಿಯೋಸ್ ಕೂಡ ಇತ್ತು, ಅದು ಡಿಲೀಟ್ ಆಗಿಬಿಟ್ಟಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಮತ್ತೇನು ಹೇಳಿದ್ದೆ,
ಮನ್ವಿತ ಸಿರಪ್ ಆಗಿರ್ಬೋದು, ಆಮೇಲೆ ಡೈಲಿ ಯೂಸ್ ಬಟ್ಟೆ ಆಗಿರ್ಬೋದು, ಸಿಕ್ಕಾಪಟ್ಟೆ ತೊಗೊಂಡಿದ್ದೆ ಗುರು. ಅದು ಒಂದು 10 ನಿಮಿಷದ ವಿಡಿಯೋ ಆಗಿತ್ತು ಆ್ಯಕ್ಚುಲಿ. ಹ್ಞೂ ಶಿರಪ್ಪು ಬಾ, ಶಿರಪ್ಪ ಮಮ್ಮಿ, ಶಿರಪ್ಪು. ಅವನಿಗೆ ಸಿರಪ್ ಇತ್ತೀಚೆಗೆ ಕುಡಿತಾ ಇದ್ದಾನೆ ಮನ್ವಿತ್ತು. ಸಿರಪ್ ಅಂದರೆ ಇತ್ತೀಚೆಗೆ ತುಂಬಾ ಬಿಟ್ಬಿಡು ಇತ್ತೀಚೆಗೆ ತುಂಬಾ ಇಷ್ಟ ಆಗ್ತಾಯಿದೆ ಮನ್ವಿತಿಗೆ ಸಿರಪ್ ಅಂತ ಅಂದರೆ. ಬಟ್ ಹಾಗಂತ ಹೆವಿ ಕುಡಿಸೋ ಹಾಗೂ ಇಲ್ಲವಲ್ಲ ಅಲ್ಲ. ಮನ್ವಿತಿ ಈಗ ಇದ್ದಿದ್ದೆ ನೋಡಿ ನಿದ್ದೆಗಣ್ಣು. ಮುನ್ನು ಆಗಲೇ ವೀಡಿಯೋ ಮಾಡಿದಲ್ಲ ಮಗನೇ, ಹೋಗ್ಬಿಟ್ಟಿದೆ ಅದು. ಮನ್ವಿತಿನೂ ಇದ್ದ, ಇಷ್ಟು ತರಲೆ ಮಾಡ್ತಿದ್ದೆ ಗೊತ್ತಾ ವೀಡಿಯೋಸ್ ಮಾಡುವಾಗ. ನಾ ಪ್ಯಾಕಿಂಗ್ ಮಾಡ್ತಿದ್ರೆ ನಾನು ಜ್ಯುವೆಲರೀಸ್ ಆಮೇಲೆ ಮೇಕಪ್ ಐಟಮ್ಸ್ ಆಗಿರ್ಬೋದು ಎಲ್ಲನೂ ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಸೊ ಅವನು ತರಲೆ ಮಾಡ್ತಾ ಇದ್ದ. ಪ್ಯಾಕಿಂಗ್ ವೀಡಿಯೋ ಅಂತೂ ಮಾಡ್ಕೊಳಕ್ಕಾಗಿಲ್ಲ, ಸೊ ಸಾರಿ. ಬಟ್ ಈ ಒಂದು ಜ್ಯುವೆಲರೀಸ್ ತೋರಿಸಿದ್ದೀನಲ್ಲ ಅಂತ ಒಂದು ಮನಸ್ಸಿಗೆ ನೆಮ್ಮದಿದೆ, ಯಾಕಂದರೆ ಮೇಲೆ ಇಟ್ಟಿದ್ದೆ, ಅದನ್ನು ಎತ್ಕೊಬಂದು ವೀಡಿಯೋ ಮಾಡಿದೆ. ಸೊ ಏನು ಮಾಡೋಕ್ಕಾಗಲ್ಲ. 20 ನಿಮಿಷದ ವೀಡಿಯೋ ಆ್ಯಕ್ಚುಲಿ ಅದು. 19 ನಿಮಿಷ 48 ಸೆಕೆಂಡಿಂದು ವೀಡಿಯೋ ಹೋಯ್ತು ಎಗರ್ಕೊಂಡು ಮಗನೆ, ಹೋಯ್ತು. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದು ವ್ಲಾಗ್ ಇರಲಿಲ್ಲ ಆ್ಯಕ್ಚುಲಿ, ಅದು ಬರೀ ಪ್ಯಾಕಿಂಗ್ ಮತ್ತು ನಾನೇನು ತೊಗೊಂಡು ತೋರಿಸಿದಾಗಿತ್ತು. ನೆಕ್ಸ್ಟ್ ದಿನಗಳಲ್ಲಿ ಮನ್ವಿತಿಗೆ ಏನಾದರೂ ಬಟ್ಟೆ ಹಾಕಿದಾಗ ಇದನ್ನೇ ತೊಗೊಂಡಿದ್ದು ಅಂತ ಹೇಳ್ತೀನಿ ನಿಮಗೆ. ಓಕೆ, ನಾವು ಯಾರು ಬೈಕೋಬೇಡಿ, ಏನಪ್ಪ ಇವಳು ಸೀರೆ ತೋರಿಸ್ತೇನೆ ರೇಟ್ ಹೇಳಿದ್ಲು, ಆಮೇಲೆ ಜ್ಯುವೆಲರೀಸ್ ತೋರಿಸಿದ್ದೀನಿ, ಬೈಕೋಬೇಡಿ. ಸ್ಯಾರಿ ತೋರಿಸಿದೇ ರೇಟ್ ಹೇಳಿದ್ಲು ಅಂತ ಬಿಲ್ಡಪ್ ಕೊಡ್ತಾನೆ ಅಂತ ಅಲ್ಲ, ಏನೂ ಅನ್ಕೋಬೇಡಿ. ಯಾಕಂದರೆ ವೀಡಿಯೋಸ್ ಮಾಡಿಟ್ಕೊಂಡು ಆ್ಯಕ್ಚುಲಿ ಅದು ಹೋಯಿತು ಡಿಲೀಟಾಗಿ. ಹೋಗಿರೋದು ಏನು ಮಾಡೋಕ್ಕಾಗಲ್ಲ, ಡಸ್ಟ್ಬಿನ್ನಲ್ಲೂ ಇಲ್ಲ, ಅದು ಹಂಗೆ ಹೋಗ್ಬಿಟ್ಟಿದೆ. ಡಸ್ಟ್ಬಿನ್ ಯಾಕೆ ಕ್ಲಿಯರ್ ಮಾಡಬೇಕಂತಂದರೆ ಮೆಮೊರಿ ಸ್ವಲ್ಪ ಕಮ್ಮಿ ಆಗಬೇಕಂದ್ರೆ ಡಸ್ಟ್ಬಿನ್ನು ಕ್ಲಿಯರ್ ಮಾಡಬೇಕು, ಅದಕ್ಕೋಸ್ಕರ ಅದನ್ನೂ ಮಾಡಿಬಿಟ್ನಲ್ಲ. ಸೊ ಅಲ್ಲೂ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಡಿಲೀಟ್ ಆಗಿಬಿಟ್ಟಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲನೂ ಇಟ್ಕೊಂಡಿದ್ದೆ, ಎಲ್ಲನೂ ತೋರಿಸ್ಬಿಟ್ಟೆ ಇಟ್ಟಿದ್ದೆ ನಾನು ಏನೇನು ತೊಗೊಂಡಿದ್ದೀನಿ, ಹಾಗೆ ಹೊಸದೇನು ತೊಗೊಂಡಿದ್ದೀನಿ, ಗೃಹ ಪ್ರವೇಶಕ್ಕೆ ಅಂತಲೇ ಏನೇನೆಲ್ಲ ತೊಗೊಂಡೆ ಹೊಸದು ಅಂತ ಹೇಳಿ. ಸೊ ಇದರಲ್ಲಿ ಬಟ್ಟೆ ಫುಲ್ ನಂದು ಮನ್ವಿತದ್ದು ಬಟ್ಟೆನೇ ಇದೆ. ಡೈಲಿ ಯೂಸ್ ಬಟ್ಟೆ ಮನ್ವಿತದಂತೂ ಒಂದು ಅರ್ಧ ಅದೇ ಇದೆ. ಸೊ ಫುಲ್ ಇಷ್ಟೊಂದೆಲ್ಲ ಪ್ಯಾಕಿಂಗ್ ಆಗಿತ್ತು ಆ್ಯಕ್ಚುಲಿ. ಇದರದ್ದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಡಿಲೀಟ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಂಜೆ ಐಬ್ರೋ ಮಾಡಿಸ್ಕೊಬರಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗೇ ಇದೆ, ಬಟ್ ಸ್ವಲ್ಪ ಶೇಪ್ ಎಲ್ಲ ಹೋಗ್ಬಿಟ್ಟಿದೆ, ಸೇಪ್ ಔಟ್ ಆಗಿಬಿಟ್ಟಿದೆ. ಹೋಗಿ ಐಬ್ರೋ ಮಾಡಿಸ್ಕೊಬರೋಣ ಅಂತ. ಹಾಗೆ ಅಷ್ಟೇ, ಮತ್ತೇನಿಲ್ಲ. ಏರ್ ಕಟ್ ಮಾಡ್ಸೋಣ ಅಂದ್ಕೊಂಡೆ, ಬಟ್ ಹೇರ್ ಸ್ಟೈಲಿಗೆ ಚೆನ್ನಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರನೇ ಇದೆ. ಬನ್ನಿ. ಬೆಳಗಿಂದ ವಿಡಿಯೋ ಮಾಡಿದ್ದೆಲ್ಲ ಹೊಳೆಲಿ ಹುಣಸೆಹಣ್ಣು ಕಳೆದಂಗೆ ಆಗಿಬಿಡ್ತು. ಸೊ ನನ್ನ ಒಂದು ಅಚಾತುರ್ಯದಿಂದ ಅದಾಯಿತು ಅಂತ ಹೇಳ್ಬೋದು. ಹಸ್ಬೆಂಡ್ ಬೈದರು, ಅದು ಸೆಟ್ಟಿಂಗ್ ಆ ಥರ ಅಲ್ಲ ಈ ಥರ ಅಂತ ಹೇಳಿ. ಸೊ ಅದಕ್ಕೆ ಫಸ್ಟು ನಾನು ಮೂವ್ ಮಾಡ್ಕೋಬೇಕಿತ್ತು ಅಂದರೆ ಮೆಮೊರಿ ಕಾರ್ಡ್ಗೆ, ಆನಂತರ ಡಿಲೀಟ್ ಮಾಡಬೇಕಿತ್ತು. ನಾನು ಸುಮ್ಮನೆ ಕಾಪಿ ಮಾಡಿಕೊಂಡು ಆನಂತರ ಡಿಲೀಟ್ ಮಾಡೋದ್ರಿಂದ ಆ ಥರ ಆಯಿತು. ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ನಿಮಗೆ ಇವತ್ತು ನನ್ನ ಪ್ಯಾಕಿಂಗ್ ತೋರಿಸೋಣ ಅಂತ ಅಂದ್ಕೊಂಡೆ. ಹಾಗೆ ಮನ್ವಿತಿಗೆ ಅಂತ ಡೈಪರ್ ಆರ್ಡ್ರ್ ಮಾಡಿದ್ರಲ್ವ, ಸೊ ಅದು ಬಂತು. ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಎಷ್ಟು ಬೇಕಷ್ಟಷ್ಟು ಉರಿ ತೊಗೊಂಡು ಹೋಗೋಣ ಅಂತ. ಒಂದು 62 ಪ್ಯಾಂಟ್ಸ್ ಇರುತ್ತೆ. ಒಂದು ಅಷ್ಟೊಂದೇನು ಬೇಡ, ಒಂದು 20 ಪ್ಯಾಂಟ್ಸ್ ಆದರೆ ಸಾಕು. ಸೊ ನೋಡಿ ಚೆನ್ನಾಗಿದೆ. ಇದು ಮನ್ವಿತಿ ಇದನ್ನೇ ಯೂಸ್ ಮಾಡ್ತಾಯಿರೋದು, 1.5 ವರ್ಷ ಆಯಿತು ಇದನ್ನೇ ಯೂಸ್ ಮಾಡ್ತಾ ಇರೋದು ನಾವು. ಇದು ಡಿಮಾರ್ಟಲ್ಲಿ ಅವೈಲೇಬಲ್ ಇರಲಿಲ್ಲ ಆಗಿತ್ತು, ಎಲ್ಲ ಅಂದರೆ ತೊಗೊಳ್ಳೋದು ಬಿಟ್ಬಿಟ್ಟಿದ್ದಾರೆ ಅನಿಸುತ್ತೆ. ಅದಕ್ಕೆ ಆನ್ಲೈನ್ ಆರ್ಡ್ರ್ ಮಾಡಿದ್ರು. ನನಗೆ ಯಾವುದು ಮಮ್ಮಿ ಪೋಕೋ ಸಿಕ್ತು ಡಿಮಾರ್ಟಲ್ಲಿ, ಅದನ್ನ ಯೂಸ್ ಮಾಡ್ತೇವೆ 1 ವೀಕ್ ಆಯಿತು. ಆನಂತರ ಮತ್ತೆ ಯಾಕೋ ಮನ್ವಿತಿಗೆ ಸೆಟ್ ಆಗಿಲ್ಲ, ಅದು ಸ್ವಲ್ಪ ಅಲರ್ಜಿ ಟೈಪ್ ಆಯಿತು. ನಂತರ ಮತ್ತೆ ನಾವು ಆರ್ಡ್ರ್ ಮಾಡಿ ಇದನ್ನು ತರಿಸ್ಕೊಂಡ್ವಿ. ನೋಡಿ ಇದೆ ಹೊಸ ಬಟ್ಟೆ ಮನ್ವಿತಿಗೆಲ್ಲ ಹಾಕಿಟ್ಕೊಂಡ್ವಿ ನಾನು, ಅಂದರೆ ಡೈಲಿ ಯೂಸ್ ತಂದಿದ್ದೀನಿ ಅಂತ ಹೇಳಿದ್ನ ಡಿಮಾರ್ಟಿಂದ, ಅದು. ಆಮೇಲೆ ಮನ್ವಿತಿಗೆ ಅಂತ ಹೇಳ್ಬಿಟ್ಟು ಫುಲ್ ಡೈಲಿ ಯೂಸ್ ಬಟ್ಟೆ, ಹೊಸ ಬಟ್ಟೆ ಎಲ್ಲ. ಹಾಗೆ ನನ್ನ ಬಟ್ಟೆ ಸ್ಯಾರೀಸ್ ಎಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ. ಅಕ್ಕನ ಸ್ಯಾರಿ ತೋರಿಸ್ತೀನಿ, ನಾನು ಸ್ಯಾರಿನ ಸ್ಟಿಚಿಂಗ್ ಕೊಟ್ಟೋದ್ರಿಂದ ತೋರ್ಸೋಕ್ಕಾಗೋದಿಲ್ಲ. ಅಕ್ಕಂಗೆ ಅದೇ ಹೇಳಿದ್ನಲ್ಲ, ಹಸ್ಬೆಂಡ್ದು ತಂಗಿಗೆ ತೊಗೊಂಡಿರೋದು, ಅಂದರೆ ಕಸಿನ್ ಸಿಸ್ಟರ್ ತೊಗೊಂಡಿರೋ ಸ್ಯಾರಿ ಅಂತ. ಸೊ ಅವ್ರ ಸ್ಯಾರಿ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನಾನು ಹೇಳಿದ್ದೀನಿ ಹಸ್ಬೆಂಡಿಗೆ ಕೊಡಿಸಿದ್ರೆ ಇದೇ ಥರ ಕೊಡಿಸಿ ಅಂತ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಹಸ್ಬೆಂಡ್ ಅಂತ ಹೇಳ್ತಾರೆ ಎಕ್ಸ್ಚೇಂಜ್ ಮಾಡ್ಕೊಬಿಡಿ ಸುಮ್ಮನೆ ಅಂತ. ಬೇಡ, ಅವರಿಗೆ ಪಿಂಕ್ ಇಷ್ಟ, ಸೊ ಅವರು ತುಂಬ ಇಷ್ಟಪಟ್ಟು ಚೂಸ್ ಮಾಡಿದ್ದಾರೆ. ಸುಮ್ಮನೆ ಆಗಿಟ್ಕೊಳ್ಳೋದೆಲ್ಲ ಇಷ್ಟ ಆಗೋಲ್ಲ. ಸೊ ನೋಡಿ ಇಷ್ಟು ಚೆನ್ನಾಗಿದೆ ಅಂತ. ಅಂದರೆ ಇದಕ್ಕೆ ಎಷ್ಟು ಅಂದರೆ ಒಳ್ಳೆ ಥರದ ಬ್ಲೌಸ್ ಹೊಲಿಸಿ ಉಟ್ಕೊಂಡ್ರೆ ಸಖತ್ತಾಗಿರುತ್ತೆ ಮಾತ್ರ. ಅದಕ್ಕೆ ಗುಚ್ಚು ಕೂಡ ಬಂದಿದೆ, ನಾವು ಅದನ್ನ ರಿಮೂವ್ ಕೂಡ ಮಾಡ್ಬೋದು, ಅಂದರೆ ಕಟ್ ಮಾಡಿ ಬೇರೆ ಕೂಡ ಹಚ್ಕೋಬೋದು. ಸೊ ಚೆನ್ನಾಗಿತ್ತು ಮಾತ್ರ ಸ್ಯಾರಿ. ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ, ಗ್ರೀನ್ ಆ್ಯಂಡ್ ಪಿಂಕ್, ಗೋಲ್ಡನ್ ಬಾರ್ಡ್ರು, ಒಳಗಡೆ ಗೋಲ್ಡ್ ಕಲರ್ ಒಂದು ಸ್ವಲ್ಪ ಡಿಸೈನ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿತ್ತು. ಆನಂತರ ಇದೆಲ್ಲ ಮನ್ವಿತ್ ಬಟ್ಟೆಗಳು, ಫುಲ್ ಒಂದು ಸೂಟ್ಕೇಸ್ ತುಂಬ ಮನ್ವಿತದ್ದು ನಂದೇ ಇದೆ.
ಅದರಲ್ಲೂ ಮನ್ವಿತ್ತಿಗೆ ನನ್ನ ಸ್ಯಾರೀಸ್ ಇದು. ಆನಂತರ ಒಂದು ಸ್ಯಾರಿ ಇವಾಗ ಆಲ್ರೆಡಿ ಒಂದು 3-4 ಸ್ಯಾರಿ ಇಟ್ಕೊಂಡಿದ್ದೀನಿ. ಒಂದು ಸ್ಯಾರಿನ ಇದು ಲಕ್ಷ್ಮಿಗೆ, ವರಮಹಾಲಕ್ಷ್ಮಿಗೆ ಕೊಡಿಸಿರೋ ಸ್ಯಾರಿ ಹಸ್ಬೆಂಡು ದೇವರಿಗೆ ಅಂತ. ಅದನ್ನ ಹೊಲಿಸ್ಕೊಂಡೆ. ಪಕ್ಕದ ಮನೆ ಆಂಟಿನ ಹೊಲ್ದುಕೊಟ್ರು, ಪಾಪ ಬೇಗನೆ ಹೊಲ್ದುಕೊಟ್ರು, ಚೆನ್ನಾಗಿ ಹೊಲ್ದಿದ್ದಾರೆ. ನನಗೆ ನಾರ್ಮಲಾಗಿ ಇದೇ ಥರ ಬ್ಲೌಸ್ ಇಷ್ಟ, ಸ್ವಲ್ಪ ಡಿಸೈನ್ ಎಲ್ಲ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಸಿಂಪಲ್ಲಾಗಿ ಇರಲಿ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಹೊಲಿಸ್ಕೊಂಡೆ. ನೋಡಿ ಈ ಥರ ಹೊಲ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೀರೆಗೆ ಪಾಸ್ ಜಿಗ್ಜಾಗೆಲ್ಲ ಮಾಡಿಸ್ಕೊಂಡೆ. ಆ ಥರ ಈಗ ಹೊಸ ಸೀರೆ ಕೊಟ್ಟಿದ್ದೀನಲ್ಲ, ಸೊ ಅದಕ್ಕೂ ಕೂಡ ಅದೇ ಥರ ಮಾಡ್ಸೋಕ್ಕೆ ಹೇಳಿದ್ದೀನಿ. ಇತ್ತೀಚೆಗೆ ನಾನು ಮದುವೆ ಆದಾಗಿಂದ 4 ವರ್ಷ ಆಯಿತು ಮದುವೆ ಆಗಿ. 4 ವರ್ಷ ಅಂದರೆ ಎಷ್ಟು ಬ್ಲೌಸ್ ಹೊಲ್ಸ್ಕೊಳ್ತಿದ್ರೋ ಗೊತ್ತಿಲ್ಲ ಬೇರೆಯವರಾಗಿದ್ದರೆ. ನಾನು ಒಂದು ಬ್ಲೌಸ್ ಹೊಲಿಸಿರಲಿಲ್ಲ. ಮಾಮನ್ ಈ ಕಡೆ ಬಾ, ಹಬ್ಬಲ್ ಕೊಡು ಪಾಪಾಗ ಹೋಗಿ ಕೊಡು. ಹಾಯ್, ನಾವೀಗ ಪಾರ್ಲರ್ಗೆ ಹೋಗ್ಬೇಕಂತ ಹೋಗ್ತಾ ಇದ್ದೀನಿ. ಆಲ್ರೆಡಿ ಬೆಳಗ್ಗಿಂದನೂ ಅದೇ ಆಯಿತು. ಮನ್ವಿತಿಂಗ್ ಕರ್ಕೊಂಡು ಹೋದರೆ ಗೊತ್ತಲ್ಲ, ನಾನು ಐಬ್ರೋ ಮಾಡಿಸ್ಕೊಳ್ತಾ ಇದ್ರೆ ಅವ್ನು ಏನಾದ್ರು ಕಿತಾಪತಿ ಮಾಡ್ತಿರ್ತಾನೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಬಂದ ಮೇಲೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗೆಲ್ಲ ಫುಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡಾಯಿತು. ಸೊ ಓಕೆ, ಇವಾಗ ಹೋಗ್ತಾ ಇದ್ದೀವಿ. ಒಳಗಡೆ ಲೈಟ್ ಬೇರೆ ಹೋಗ್ಬಿಟ್ಟಿತ್ತು, ಅದನ್ನ ಸರಿ ಮಾಡಿದ್ರು. ಇಲ್ಲಿ ಸ್ವಲ್ಪ ಡಾರ್ಕ್ ಲೈಟ್ ಹಾಕಿದ್ದಾರೆ, ಅದಕ್ಕೋಸ್ಕರ ಚೆನ್ನಾಗಿ ಬ್ಲಾಕ್ ಕಾಣ್ತಾ ಇದೆ ಅಲ್ಲ. ಅದಕ್ಕೋಸ್ಕರ ಹಾಕ್ಸ್ಕೊಂಡೆ ನಾನು. ಏನು ಇದು ಯಾರಿಗಿದು? ಇದು ಯಾರಿಗೆ ಮನು? ಯಾರಿಗಿದು? ಯಾರ್ದಿದು? ಹಾಂ, ಯಾರ್ದು ಮಗನೇದು? ಹಾಂ, ಎಲ್ಲೈತಿ? ಏಯ್, ಇದೇನು ಅಲ್ಲ, ಕರೆಕ್ಟಾಗಿ ಹೇಳು. ಹಾಂ, ಅಲ್ಲ ಮಗ್ನೆ, ಜಿರಾಫೆ ಅಲ್ಲ. ಹಾಂ, ಇದು ಏಯ್ ಪಾಂಡ ಅಲ್ಲ, ನೋಡಿ ಕರೆಕ್ಟಾಗಿ ನೋಡಿ ಹೇಳು. ಏಯ್ ಈ ಕಡೆ ಬಂದು ನೋಡಿ, ಹಿಂಗೆ ಬಾ, ಹಿಂಗಿಂದ ಬಾ. ಹಾಂ, ಈಗ ನೋಡಿ ಹೇಳು, ಏನಿದು? ಹಾಂ, ಏಯ್ ಕೋತಿ ಅಲ್ಲ, ಮಂಗ. ಹಾಂ, ಇದು ಮೊನು, ಪಾಂಡ ಅಲ್ಲ, ಅದು ವಿಚಿತ್ರವಾಗಿದ್ದಾವೆ ಪ್ರಾಣಿಗಳು, ಅದಕ್ಕೆ ಆ ಥರ ಹೇಳ್ತಾನೆ. ಆನೆ. ಹಾಂ, ಗುಡ್. ಇದು ಏಯ್ ಗುಬ್ಬೆಲ್ಲ, ಕತ್ತೆ. ಸಿಂಹ, ಲಯನ್, ಎಲಿಫೆಂಟ್, ಜಿರಾಫೆ. ಇದು ಮಂಕಿ. ಇದು ಇದು ಏನ್ ಮೈ? ಮೈ ಎಲ್ಲ ಕಂದ ನೋಡಿ. ಇದು 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 ಇವ್ರು ಯಾರದು? ಹೌದು, ಇದು 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 ಮಮ್ಮ. ಪಾಪುನ್ ಮಮ್ಮ. ಇದು ಪಾಪು, ಪಾಪಿ. ಉಪ್ಪ ಕೊಡು ಅದಕ್ಕೆ. ಗುಡ್. ಸಾಕು ಸಾಕು. ಸಾಕು ಬಿಡು ಮಗನೆ. 62 ಪ್ಯಾಂಟ್ಸ್. ಸೂಪರ್ ಕಂಫರ್ಟಬಲ್ ಅಂದರೆ ಕಂಫರ್ಟ್, ಸೂಪರ್ ಡ್ರೈನೆಸ್, ಸೂಪರ್ ಪ್ರೊಟೆಕ್ಷನ್, ಆಲ್ ಇನ್ ಒನ್. ಕುಡ್ಲೆಸ್ ಸೂಪರ್ ಪ್ಯಾಂಟ್ಸ್. ಎಷ್ಟು ತಗೊಳ್ಳಿ? ಬ್ಲೂ ಬಂದವಲ್ಲ, ಎಷ್ಟು ತಗೊಳ್ಳಿ? ಅದು ಕವರ್ ಐತನ ತಕ್ಕ ಅದ್ರ ಹಾಕ್ಯ ಬೇಕು ಹೊಸದು. ಮೆಡಿಸನ್ ಒಂದು ಇಟ್ಕೋಬೇಕಷ್ಟೇ. ಬೆಳಗ್ಗಿಂದ ಸಿಕ್ಕಾಪಟ್ಟೆ ಕಾಲು ನೋವು, ನೈಟ್ ನಿದ್ದೆನೇ ಬರಲ್ಲ ಕಾಲು ನೋವಿಗೆ ಅಂತ ಹೇಳಿದ್ದೆ ಪಿ ಆಂಟಿಗೆ, ಅಂದರೆ ಮನ್ವಿತನ ಪಿ ಆಂಟಿಗೆ, ನನ್ನ ಪ್ರೀತಿ ಅಕ್ಕಂಗೆ. ಸೊ ಅವ್ರ ಮನೇಲಿ ಈ ಥರ ಲೆಗ್ ಮಸಾಜ್ ಒಂದು ಮಿಷಿನ್ ಇದೆ ಅಂತೆ. ಒಂದು 15 ನಿಮಿಷ ಮಾಡಿಕೊಂಡ್ರೆ ಸಾಕು, ಸಖತ್ ರಿಲೀಫ್ ಅನಿಸುತ್ತೆ. ಸೊ ಅವರು ಬನ್ನಿ, ನಮ್ಮ ಮನೇಲಿ ಒಂದು ಮಿಷನ್ ಇದೆ, ಇಲ್ಲಿ ಕೂತ್ಕೊ ಬನ್ನಿ ಅಂತ ಅಂದರು. ಪರವಾಗಿಲ್ಲ ಅಕ್ಕ ಅಂದೆ, ಬಟ್ ಬನ್ನಿ ತುಂಬ ಅಂತ ಕರೆದ್ರು, ಅದಕ್ಕೋಸ್ಕರ ಹೋದೆ. 1-2 ಕಾಲು ಇಟ್ಕೊಂಡ್ರೆ ಈ ಥರ ಸಿಕ್ಕಾಪಟ್ಟೆ ಮಸಾಜ್ ಮಾಡುತ್ತೆ ಗುರು. ನಾವೆಲ್ಲ ಹಿಂಗೆ ಒತ್ಕೊಳ್ತೀವಲ್ಲ ಕಾಲನ್ನ, ಅದೇ ಥರ ಒತ್ತುತ್ತೆ. ಸಿಕ್ಕಾಪಟ್ಟೆ ರಿಲೀಫ್ ಅನಿಸುತ್ತೆ. ಎಷ್ಟು
ಸಮಾಧಾನ ಅನಿಸುತ್ತೆ ಮನಸ್ಸಿಗೆ ಅಂತಂದರೆ ನೈಟು ಒನ್ ಟೈಮ್ ಬನ್ನಿ ಅಂತ ಹೇಳಿದರು. ಅದಕ್ಕೋಸ್ಕರ ಬೆಳಿಗ್ಗೆ ಒನ್ ಟೈಮ್ ಬಂದಿದ್ದೆ ನಾನು. ನೈಟ್ ಒಂದು ಸರಿ ಬಂದುಬಿಟ್ಟು, ನೈಟ್ ಅಂದರೆ ಒಂದು 8:30 ಹಿಂಗೆ ಬಂದುಬಿಟ್ಟು ಒಂದು ಸರಿ ಇಟ್ಸ್ಕೊಂಡು ಹೋಗಿ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಸರಿ ಅಂತ ಹೇಳ್ಬಿಟ್ಟು ಬಂದೆ. ಬಂದುಬಿಟ್ಟು ಇಲ್ಲಿ ಮಸಾಜ್ ಮಾಡಿಸ್ಕೊಳ್ತಾ ಇದ್ದೀನಿ. ಅಂದರೆ ಒಂದು 2 ನಿಮಿಷ ಆಯ್ತು, ಇವಾಗ 15 ನಿಮಿಷದ್ದು ಒಂದು ಮಸಾಜ್ ಇದು. ಬೇಕಾದ್ರೆ ಇನ್ನೂ ಜಾಸ್ತಿನೂ ಮಾಡ್ಕೋಬೋದು. ಒಂದು 15 ನಿಮಿಷ ಆದರೆ ಸಾಕು. ಜಾಸ್ತಿ ಆದರೆ ಮತ್ತೆ ಅದ್ರದ್ದು ಕಾಲು ನೋವು ಬಂದುಬಿಡುತ್ತೆ. ಸೊ ಬನ್ನಿ. ಹಾಯ್ ಫ್ರೆಂಡ್ಸ್, ನಾನಿವಾಗ ಅಪ್ಪರ್ ಲಿಪ್ ಮತ್ತು ಐಬ್ರೋ ಸ್ವಲ್ಪ ಮುಖ ಎಲ್ಲ ಕ್ಲೀನ್ ಮಾಡಿಸ್ಕೊಂಡೆ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕ್ಲಿಯರ್ ಆಗಿ. ಹಾಗೆ ಸ್ವಲ್ಪ ಫೇಶಿಯಲ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಇವಾಗ ಬೇಡ ಸ್ವಲ್ಪ ಅಂತ ಹೇಳ್ಬಿಟ್ಟು ಬೇಡ ಅಂತ ಬಿಟ್ಟೆ. ಹಾಗೆ ಸ್ವಲ್ಪ ಕಾಲು ಮೇಲೆ ಇತ್ತು ಸಿಕ್ಕಾಪಟ್ಟೆ. ನಿನ್ನೆ ಪ್ರೀತಿ ಅಕ್ಕಂಗೆ ಹೇಳಿದೆ. ಸೊ ಮಾರ್ನಿಂಗ್ ಒಂದು ಟೈಮು ಈ ಥರ ಮಿಷಿನಲ್ಲಿ ಕೂರಿಸ್ಕೊಂಡು ಕಾಲು ಸರ್ರಿ ಮಸಾಜ್ ಆಗಿತ್ತು. ಇವಾಗ ಒಂದು ಸ್ವಲ್ಪ ಮಸಾಜ್ ಎಲ್ಲ ಆಗ್ತಾಯಿದೆ. ಓಕೆ, ಈ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಸ್ವಲ್ಪ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ನಮಸ್ಕಾರ, ಟೇಕ್ ಕೇರ್, ಬಾಯ್. ಹೇಳಿ ಬಾಯ್. ಹಾಂ, ಗುಳ್ಳಿ ತಗೊಬಂದೇನಂತವನು. ಬಾಯ್ ಬಾಯ್ ಪಾಪ ಬಾಯ್.